ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುಷ್ಪತ್ನಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತಂದರೆ, ನರ ದೌರ್ಬಲ್ಯ. ಯಾವುದೋ ಒಂದು ದೇಹದಲ್ಲಿ ಒಂದು ನರ ದೌರ್ಬಲ್ಯ ಆಯಿತು ಅಂತಂದರೆ ಆ ಒಂದು ಇಡೀ ಅಂಗಾಂಗಕ್ಕೆ ಸಮಸ್ಯೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ತುಂಬ ಹುಷಾರಾಗಿ ನೋಡ್ಕೋಬೇಕು. ಈ ಒಂದು ನರ ದೌರ್ಬಲ್ಯದ ನಿವಾರಣೆ ಮಾಡ್ಕೋಬೇಕು ಅಂದರೆ ಯಾವ ಮುದ್ರೆ ಮಾಡ್ತು ಅಂತಂದರೆ ಅನುಕೂಲ ಆಗುತ್ತೆ ಅಂದರೆ ಪ್ರಾಣ ಮುದ್ರೆ ನಂಬರ್ 2 ತೋರಿಸಿದ್ರೆ ಹಿಂಗೆ ತೋರಿಸ್ತೀರ. ಈ ಒಂದು ಪ್ರಾಣ ಮುದ್ರೆಯನ್ನು ಮಾಡ್ತು ಅಂತಂದರೆ ಸಾಕು, ನರ ದೌರ್ಬಲ್ಯ ನಿವಾರಣೆ ಆಗುತ್ತೆ. ಎಷ್ಟು ನಿಮಿಷ ಮಾಡಬೇಕು? 25 ನಿಮಿಷಗಳ ಕಾಲ, ಒಂದು 7 ರಿಂದ 8 ದಿನ ಮಾಡಿ ಸಾಕು. ನರ ದೌರ್ಬಲ್ಯ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗಿಬಿಡುತ್ತೆ, ಗೊತ್ತಲ್ಲ. ಇಂಪಾರ್ಟೆಂಟ್. ಯಾಕಂದರೆ ಭಾಳಷ್ಟು ಜನ ನರ ದೌರ್ಬಲ್ಯ ಅಂದರೆ ಕೈ ಗಡಗಡ ಅಂತ ಶೇಕ್ ಆಗ್ತಾ ಇರುತ್ತೆ, ಕಾಲು ಶೇಕ್ ಆಗ್ತಾ ಇರ್ತದೆ, ಮತ್ತು ಯಾವುದೋ ಒಂದು ಅಂಗಾಂಗ ಎಫೆಕ್ಟ್ ಆಗ್ತಾ ಬರುತ್ತೆ. ಒಂದು ಹಣ್ಣಿನ ಬಿಟ್ಟಿಲಿ ಒಂದು ಹಣ್ಣು ಕೊಳಿತಾ ಇತ್ತು ಅಂದರೆ ಎಲ್ಲ ಹಣ್ಣು ಕೊಳ್ತಾವಲ್ಲ, ಅದೇ ಥರ. ಅದಕ್ಕೋಸ್ಕರ ಈ ಒಂದು ಪ್ರಾಣ ಮುದ್ರೆಯನ್ನು ಮಾಡಿ ನಿವಾರಣೆ ಮಾಡಿಕೊಡಿ. ಇದು ಮುದ್ರೆಯ ವಿಚಾರ. ಅಗತ್ಯ ಮತ್ತು ಬಯಕೆ ಅಂತ ಹೇಳ್ತಾರೆ ನೋಡಿ. ಅಗತ್ಯ ಇದ್ದರೆ ಮಾತ್ರ ದುಡ್ಡನ್ನು ಖರ್ಚು ಮಾಡಲೇಬೇಕು. ಅವಶ್ಯಕತೆ, ಊಟ ತಿನ್ನಲೇಬೇಕು, ಅದು ಅಗತ್ಯ. ಬಯಕೆಗೋಸ್ಕರ ನೀವು ದುಡ್ಡನ್ನು ಖರ್ಚು ಮಾಡಬೇಡಿ. ಏನು ಅಗತ್ಯ ಮತ್ತು ಬಯಕೆ ಅಂತಂದರೆ, ಈಗ ಅಗತ್ಯ ಅನಿವಾರ್ಯ. ಅಗತ್ಯ ಅಂತಂದರೆ ಅದು ತಗೊಳ್ಳೇಬೇಕು, ಮಾಡಲೇಬೇಕು. ಸ್ಕೂಲ್ ಫೀಸ್ ಕಟ್ಟಲೇಬೇಕು, ಇಲ್ಲಾಂದರೆ ಸ್ಕೂಲಿಂದ ಆಚೆ ಕಳಿಸ್ಬಿಡ್ತಾರೆ. ಹುಷಾರು ತಪ್ಪುತ್ತೆ, ನೀವು ಅದನ್ನು ಕೂಡ ನೀವು ಹುಷಾರು ತಪ್ಪುತ್ತೆ. ಇವಾಗ ಡಾಕ್ಟ್ರಿಗೆ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ನೀವು ಮೆಡಿಕಲ್ ಶಾಪಲ್ಲಿ ತೋರಿಸಿ 2 ದಿನ ನೋವು ಅನಿಸ್ಬೇಕು, ಮತ್ತೆ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಮತ್ತೆ ನೀವು ಡಾಕ್ಟ್ರಿಗೆ ತೋರಿಸ್ತು ಅಂತಂದಾಗ ಅಡ್ಮಿಟ್ ಮಾಡಿಸ್ಕೋತಾರೆ. ಅವಾಗ ಇನ್ನೂ 2 ಅಲ್ಲ 4ರಷ್ಟು 10ರಷ್ಟು ನಿಮಗೆ ದುಡ್ಡು ಖರ್ಚಾಗುತ್ತೆ. ಅಗತ್ಯಕ್ಕೆ ನೀವು ದುಡ್ಡನ್ನು ಖರ್ಚು ಮಾಡಲೇಬೇಕು, ಅಲ್ಲಿ ಕಂಜೂಸ್ತನ ಮಾಡಬಾರ್ದು. ಆದರೆ ದುಡ್ಡನ್ನು ಖರ್ಚು ಮಾಡಬೇಕಲ್ಲ, ಅಂದರೆ ಬಯಕೆಗೋಸ್ಕರ ದುಡ್ಡನ್ನು ಖರ್ಚು ಮಾಡಬಾರ್ದು. ಇವಾಗ ಎಕ್ಸಾಂಪಲ್ ಏನು ಅಂತಂದರೆ, ಬಯಕೆಗೋಸ್ಕರ ಖರ್ಚು ಮಾಡಿ ಸಂಪಾದನೆ ಮಾಡೋದೇ ನಾವು ಅಂದ್ಕೊಂಡಿರೋದು ಪಡ್ಕೊಳ್ಳೋದಕ್ಕೋಸ್ಕರ. ಆದರೆ ಹೆಚ್ಚು ದುಡ್ಡು ಬಂದಾಗ ನೀವು ದುಡ್ಡನ್ನು ಖರ್ಚು ಮಾಡಿ, ಗೊತ್ತಲ್ಲ. ಅಂದರೆ ಈಗ ಶೂ ತೊಗೋಬೇಕು ಅಥವಾ ಚಪ್ಪಲಿ ಶೂ ತೊಗೋಬೇಕು. ಶೂ ತೊಗೊಳ್ಳೋವಂಥದ್ದು ಅನಿವಾರ್ಯ ಮತ್ತು ಅವಶ್ಯಕತೆ, ಅಗತ್ಯ. ಆದರೆ ಕಾಸ್ಟ್ಲಿ ಶೂ ತೊಗೊಳ್ಳೋವಂಥದ್ದು ಇದು ಬಯಕೆ. ಇದನ್ನು ನೀವೇನು ಮಾಡಬೇಕು? ಇವಾಗ ಅಗತ್ಯ ಇದೆ, ಶೂ ತೊಗೊಂಡೋಗ್ಬೇಕು, ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಏನೋ ಮತ್ತೊಂದು ಮಾಡಬೇಕು. ಆದರೆ ಇಷ್ಟಪಟ್ಟಿದ್ದು ಬ್ರ್ಯಾಂಡೆಡ್ಡೇ ತೊಗೋಬೇಕು, 10,000 ರೂಪಾಯಿ ಶೂವೇ ತೊಗೋಬೇಕು ಅನ್ನೋದು ಬಯಕೆ. ಅದನ್ನು ತೊಗೊಳ್ಳಿ, ಬೇಡ ಅಂತಲ್ಲ. ಅದು ಹೆಚ್ಚು ದುಡ್ಡು ಬಂದಾಗ ತೊಗೊಳ್ಳಿ. ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ನೀವು ಬಯಕೆಯನ್ನಾಗಿ ಉಳಿಸ್ಕೊಳ್ಳಿ ಹೊರತು ಅದಕ್ಕೆ ದುಡ್ಡು ಖರ್ಚು ಮಾಡಿ. ಅಗತ್ಯಕ್ಕೆ ಮಾತ್ರ ನೀವು ದುಡ್ಡನ್ನು ಖರ್ಚು ಮಾಡಿ, ಅಂತಲ್ಲ. ಇದು ವಿಚಾರ. ಇದೇ ಶಿವರಾತ್ರಿ, ಅದ್ಭುತವಾದಂಥ ಒಂದು ಶಿವರಾತ್ರಿ. ಈ ಒಂದು ಶಿವರಾತ್ರಿ ಮಹತ್ವ ಏನು ಅಂತಂದರೆ, ಕುಂಭಮೇಳ ಬಂದಿದೆ. ವಿಶೇಷವಾದಂತಹ ಒಂದು ಕುಂಭಮೇಳ, 12 ವರ್ಷಕ್ಕೊಂದು ಸರಿ ಬರುವಂಥದ್ದು. ಆ ಒಂದು ಕುಂಭಮೇಳದಲ್ಲಿ ಏನು ಅಂತಂದರೆ 4 ಗ್ರಹಗಳು ಒಂದೇ ಸಮವಾಗಿ ನಿಂತುಕೊಳ್ಳುತ್ತೆ. ಅದ್ಭುತ ಅಂದರೆ 4 ಗ್ರಹಗಳ ಒಂದು ಆಶೀರ್ವಾದ ಇರುತ್ತೆ. ಈ ಸಮಯದಲ್ಲಿ ನೀವೇನೋ ಸಂಕಲ್ಪ ಮಾಡ್ತು ಅಂದರೆ, ಪೂಜೆ ಮಾಡ್ತು ಅಂತಂದರೆ, ಈ ಒಂದು ದೈವಿ ಸ್ನಾನವನ್ನು ಮಾಡ್ತು ಅಂತಂದರೆ ನಿಮಗೆಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳು ಬಗೆಹರಿಯೋದಲ್ಲಿ 2 ಮಾತಿಲ್ಲ. ಮತ್ತು 7 ಜನ್ಮದ ಪಾಪಕರ್ಮಗಳು ಕಳೆದು ಹೋಗುತ್ತದೆ. ಅದಕ್ಕೋಸ್ಕರ ಈ ಒಂದು ಶಿವರಾತ್ರಿಯ ಒಂದು ಸಂಚಿಕೆಯನ್ನು ಮಾಡಿದೆ. ಈ ಒಂದು ಕುಂಭಮೇಳ ಶಿವರಾತ್ರಿವರೆಗೂ ಇರುತ್ತೆ. ಶಿವರಾತ್ರಿ ಆದಮೇಲೆ ಮುಗಿದೋಗ್ಬಿಡುತ್ತೆ ಕುಂಭಮೇಳ, ಗೊತ್ತಲ್ಲ. ಹಾಗಾಗಿ ಶಿವರಾತ್ರಿಯ ದಿನ ನೀವು ಎಷ್ಟೊಂದು ಜನಕ್ಕೆ ಈ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಿಲ್ಲ, ಹೋಗಿ ಬರೋದಕ್ಕಾಗಿಲ್ಲ, ತೊಂದರೆ ಆಗಿದೆ, ಸಮಸ್ಯೆ ಆಗಿರುತ್ತೆ, ಏನೇನೋ ನಾನಾ ರೀತಿಯಂಥ ಒಂದು ಬಟ್ ಏನು ಅಂತಂದರೆ, ಈ ಕುಂಭಮೇಳಕ್ಕೆ ಯಾರ್ಯಾರು ಹೋಗಿ ಬಂದು ಆ ಒಂದು ಪವಿತ್ರ ಸ್ನಾನವನ್ನು ಮಾಡಿರ್ತಾರೋ, ಅಥವಾ ಪವಿತ್ರ ಆ ಒಂದು ತ್ರಿವೇಣಿ ಸಂಗಮದ ನೀರನ್ನು ತಲೆಗೆ ಪ್ರೋಕ್ಷಣೆ, ಎಷ್ಟೊಂದು ಜನ ವಯಸ್ಸಾಗಿರೋರು ಹೋಗೋಕ್ಕಾಗಿರಲ್ಲ, ಅವ್ರು ತೊಗೊಂಡು ಬಂದು ನೀರನ್ನು ತೊಗೊಂಡು ಅದನ್ನು ಪ್ರೋಕ್ಷಣೆ ಮಾಡ್ತು ಅಂದರೆ 7 ಜನ್ಮದ ಪಾಪಕರ್ಮಗಳು ನಿವಾರಣೆ ಆಗಿಬಿಡುತ್ತೆ. ದೊಡ್ಡ ಸಮಸ್ಯೆಗಳನ್ನು ಸಿಕ್ಕಾಕೊಳ್ಳೋದನ್ನು ನೀವು ಬಚಾವಾಗ್ತೀರಾ ಅಂತ ಅದ್ಭುತವಾದಂಥ ಒಂದು ಕುಂಭಮೇಳ. ಒಂದು ಈ ಪ್ರಯಾಗ್ರಾಜಲ್ಲಿ ತುಂಬ ನಾವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪುನೀತರಾದ್ವಿ. ಯಾಕಂದರೆ ಕೋಟ್ಯಾಂತರ ಜನ ಇದ್ವಿ ನೋಡಿ, 50 ರಿಂದ 60 ಲಕ್ಷ ಜನ ಹೋಗಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ 130 ಕೋಟಿ ಜನ ಇರೋದು. 130 ಕೋಟಿಲಿ ಅರ್ಧಕ್ಕರ್ಧ ಜನ, 60 ಕೋಟಿ ಜನ ಇನ್ನೂ ಹೋಗ್ತಾರೆ, ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಇದು ಅಂದಾಜು ಅಷ್ಟೇ. ಅಂದರೆ ಎಲ್ಲರೂ ಅರ್ಧಕ್ಕರ್ಧ ಜನ ಹೋಗಿದ್ದಾರೆ. ಇನ್ನು ಮಿಕ್ಕಿದ್ದು ಹೋಗದೇದಂಥವರು, ಏಜ್ ಆಗಿರೋರು, ಮಕ್ಕಳು, ಮತ್ತು ಕಾಯಿಲೆ ಬಿದ್ದಿರುವಂಥವ್ರು, ಈ ರೀತಿ ಒಂದು ಸಮಸ್ಯೆ ಇರೋರು ಬಿಟ್ಟು ಮಿಕ್ಕಿದೆ ಎಲ್ಲರೂ ಮನೆಗೊಬ್ಬೊಬ್ಬರು ಹೋಗಿದ್ದಾರೆ, ಹೋಗಿ ಕುಂಭ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಕುಂಭಮೇಳದಲ್ಲಿ.
ಎಂಥ ಒಂದು ಅದ್ಭುತ ನಮ್ಮ ಒಂದು ಧರ್ಮ, ನಮ್ಮ ಒಂದು ಸನಾತನ ಧರ್ಮ ಉಳಿಯುತ್ತೆ ಅನ್ನೋದಕ್ಕೆ ಕಾರಣ ಇದೊಂದೇ ಸಾಕ್ಷಿ. ಹಾಗೆ ಒಂದು ಅದ್ಭುತವಾದಂಥ ಒಂದು ದಿನ. ಈ ಒಂದು ಶಿವರಾತ್ರಿಯ ತಂತ್ರಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಒಂದು ಶಿವರಾತ್ರಿಯ ತಂತ್ರದ ಮೊದಲನೇದಾಗಿ ನಾನು ಏನು ಅಂತಂದರೆ, ಇದು ಕೊನೆಯದಾಗಿ ಕುಂಭಮೇಳ ಮುಗಿಯುವಂಥದ್ದು ಶಿವರಾತ್ರಿ ದಿನ. ನೀವು ಅಲ್ಲೇ ಹೋಗಬೇಕು ಅಂತಲ್ಲ, ಮನೆಯಲ್ಲೂ ಕೂಡ ಕೆಲವೊಂದರ ತಂತ್ರವನ್ನು ಮಾಡ್ತು ಅಂತಂದರೆ ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡ್ತದೆ. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತು ಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಭಾಳಷ್ಟು ಜನಕ್ಕೆ ಏನು ಆರ್ಡಿನರಿ ಆಗಿರ್ತಾರೆ, ದುಡ್ಡಿರಲ್ಲ, ಕಾಸಿರಲ್ಲ, ಅಥವಾ ಹೆಸರಿರಲ್ಲ, ಕೀರ್ತಿ ಇರಲ್ಲ, ಆರೋಗ್ಯ ಇರಲ್ಲ, ನಾನಾ ರೀತಿಯಂಥ ಸಮಸ್ಯೆಗಳಿರ್ತವೆ. ಆದರೆ ಈ ಒಂದು ಅದೃಷ್ಟ ಬರಬೇಕು ಅಂದರೆ, ಅದೃಷ್ಟ ಅಂದರೆ ಚೇಂಜಸ್ಸು, ಸಡನ್ನಾಗಿ ಚೇಂಜಸ್ಸು. ಭಿಕ್ಷುಕ ಇದ್ದವನು ಕುಬೇರ ಆಗಿಬಿಡ್ತಾನೆ, ಬಡವ ಇದ್ದವನು ಶ್ರೀಮಂತ ಆಗಿಬಿಡ್ತಾನೆ, ಗೊತ್ತಲ್ಲ. ಈ ಅದೃಷ್ಟ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋಂಥದ್ದೇ ಒಂದು ವಿಚಾರ, ಗೊತ್ತಲ್ಲ. ಈ ಅದೃಷ್ಟ ಅಂದರೆ ಯಾವ ರೀತಿನಾರು ಅದೃಷ್ಟ ಆಗ್ಬೋದು. ಮದುವೆ ಆಗದಿಲ್ಲ, 40 ವರ್ಷ ಆಗಿರುತ್ತೆ, ಮದುವೆ ಆಗಿಬಿಡುತ್ತೆ, ಅದು ಕೂಡ ಒಂದು ಅದೃಷ್ಟ. ಮನೆ ಕಟ್ಟಿರಲ್ಲ, 55 ವರ್ಷ ಆಗಿರುತ್ತೆ, ಮನೆ ಕಟ್ಬಿಡ್ತೀರ ಯಾವುದೋ ದುಡ್ಡಿಂದ. ಇಷ್ಟು ವರ್ಷ ದುಡ್ಡು ಬಂದರೂ ದುಡ್ಡು ಇಲ್ಲದೆ ಕಟ್ಬಿಟ್ಟಿರ್ತೀರ, ಗೊತ್ತಲ್ಲ. ಮಕ್ಕಳು ಮದುವೆ ಆಗುತ್ತೆ, ಮಕ್ಳಿಗೆ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ, ಮಕ್ಕಳು ಫಾರಿನ್ಗೆ ಹೋಗ್ತಾರೆ. ಈ ಥರ ನಾನಾ ರೀತಿಯಾದಂಥ ಒಂದು ಯಾರನ್ನೋ ಒಂದು ಇಷ್ಟಪಟ್ಟಂಥ ವ್ಯಕ್ತಿ ಮತ್ತೆ ಬಂದು ನಿಮ್ಮನ್ನು ಸೇರ್ತಾರೆ, ಈ ಥರದ್ದು ಒಂದು ವಿಚಾರ ಎಲ್ಲ. ಹಾಗಾಗಿ ಈ ಅದೃಷ್ಟ ಬರಬೇಕು ಅಂತಂದರೆ ಯಾವ ಒಂದು ಇದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಂದರೆ ಬಟ್ಟೆಯನ್ನು ಧರಿಸಬೇಕು. ಬಟ್ಟೆಯನ್ನು ಧರಿಸಿ ಹೊರಗಡೆ 1 ಅವರ್ ಮಿನಿಮಮ್ ಬಿಸಿಲಿಗೆ ನಿಂತ್ಕೋಬೇಕು. ಆ ಸೂರ್ಯನ ಒಂದು ಕಿರಣ ನಿಮ್ಮ ಮೇಲೆ ಬಿದ್ದು ಆ ಒಂದು ಬಟ್ಟೆ ಕಲರ್ ಥೆರಪಿ ಅಂತಲೂ ಕೂಡ ಕರೀತಾರೆ, ಅದಾಗಬೇಕು. ಯಾವ ಒಂದು ಬಟ್ಟೆ ಅಂತಂದರೆ ಈ ಶಿವರಾತ್ರಿ ದಿನ ಹಾಕ್ಕೊಳ್ಬೇಕಾಗಿರೋಂಥದ್ದು ಅಂತಂದರೆ ಕುಂಭಮೇಳದ ಏನು ಒಂದು ಬಹುಳ ಮಾಘ ಒಂದು ಮಾಸದಲ್ಲಿ ಬರುವಂಥ ಒಂದು ವಿಚಾರ ಏನಂತಂದರೆ ಹಸಿರು ಬಣ್ಣದ ಸೀರೆ, ಹೆಣ್ಮಕ್ಳು ಗಂಡು ಮಕ್ಕಳು ಹಸಿರು ಬಣ್ಣದ ಶರ್ಟ್, ಗೊತ್ತಲ್ಲ. ಪ್ಯಾಂಟ್ ಯಾವುದಾದ್ರೂ ಪರವಾಗಿಲ್ಲ, ಬಟ್ ಅರ್ಧನಾರು ಇರಬೇಕು, 70% ಗ್ರೀನ್ ಇರಬೇಕು. ಮತ್ತು ಬ್ರೌನು, ಕಾಫಿ ಕಲರು, ಇಷ್ಟನ್ನು ಹಾಕೋತು ಅಂತಂದರೆ ತುಂಬ ಒಳ್ಳೆಯದಾಗತ್ತೆ, ಅದೃಷ್ಟ ಬರುತ್ತೆ, ನಿಮ್ಮ ಹಣೆ ಬರಹ ಚೇಂಜ್ ಆಗುತ್ತೆ ಅಲ್ಲ. ಈ ಒಂದು ದಿನ ಈ ಒಂದು ಬಟ್ಟೆನ ನೀವು ಧರಿಸ್ತು ಅಂತಂದರೆ ಶಿವರಾತ್ರಿ ಹಬ್ಬದ ದಿನ ನಿಮಗೆ ತುಂಬ ಬದಲಾವಣೆಗಳಾಗುತ್ತೆ. ಅದನ್ನು ನಾನು ಹೇಳಲ್ಲ, ನೀವು ಅದನ್ನು ನನಗೆ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಲ್ಲ. ನೀವು ಯಾರ್ಯಾರಿಗೆ ನಾನು ನಿಮ್ಮ ಪರವಾಗಿ ನಾನು ಸಂಕಲ್ಪ ಮಾಡ್ತೀನಿ, ನಿಮ್ಮ ಹೆಸರನ್ನ ಬರೆದು ನೀವು ಹರ ಮಹಾದೇವ್ ಅಂತ ಬರೆದು ಕಮೆಂಟ್ ಮಾಡಿ ನನ್ನ ಕಳಿಸಿ, ನಾನು ನಿಮ್ಮ ಹೆಸರನ್ನ ಕಳಿಸಿ ನಾನು ಅವ್ರಿಗೆ ಸಂಕಲ್ಪವನ್ನು ಮಾಡ್ತೀನಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದಂಥ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ.
ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ, ಮಂತ್ರ, ತಂತ್ರ ಮತ್ತು ಹಣಾಕರ್ಷಣೆ, ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು